ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟ್ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ. ಫೆಬ್ರವರಿ ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1. ಸೊ ಎಲ್ಲರೂ ಕೂಡ ಭಾಳ ಜನ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯ ದ್ವಿತೀಯ PUCಯನ್ನು ತೆಗೆದುಕೊಂಡಿದ್ದರು. ಸೊ ಪರೀಕ್ಷೆಗಳು ಕೂಡ 17 ಮಾರ್ಚ್ 2026ಕ್ಕೆ ಮುಗಿದಿತ್ತು. ಇನ್ನು ಅವರೆಲ್ಲ ಚಿತ್ತ ಇರತಕ್ಕಂಥದ್ದು ಪರೀಕ್ಷಾ ಫಲಿತಾಂಶ ಯಾವಾಗೆ ಅಂತಕ್ಕಂಥದ್ದು. ಸೊ ಇಂದು ಅಂದರೆ 5 ಏಪ್ರಿಲ್ 2026 ಇದೆಯಲ್ಲ, ಸೊ ನಿನ್ನೆವರೆಗೂ ಕೂಡ ಇವ್ಯಾಲ್ಯೂಯೇಷನ್ ಮುಗಿದಿದೆ. ಇವತ್ತು ಕೂಡ ಕೆಲವೊಂದು ಕಡೆ ಮೌಲ್ಯಮಾಪನ ಮುಗಿದಿದೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು ಒಟ್ಟಾರೆ ಈಗಾಗಲೇ ಮುಂಚೆನೇ ನಿಮಗೆ ಇಲಾಖೆಯವರು ಒಂದು ಪ್ರೆಸ್ ನೋಟಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ನಿಮಗೆ ಹೇಳಿದರು, ನಿಮ್ಮ ಪರೀಕ್ಷಾ ಫಲಿತಾಂಶ ಏಪ್ರಿಲ್ 7ಕ್ಕೆ ಬರ್ತದೆ ಅಂತಕ್ಕಂಥದ್ದು. ಸೊ ಆಲ್ರೆಡಿ ಎಲ್ಲವನ್ನು ಕೂಡ ಮೌಲ್ಯಮಾಪನ ಮುಗಿದಿದೆ ಅಂದ ಕೂಡಲೇ ಸೊ ಲಾಸ್ಟ್ ಇನ್ನೇನು ಕೆಲವೇ 1-2 ದಿನಗಳ ಕೆಲಸ ಇರ್ತದೆ. ಸೊ ಅಂಕಗಳ ಕ್ರೋಢೀಕರಣ ಆಗ್ತಕ್ಕಂಥದ್ದು, ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಓಕೆ, ಅದನ್ನೆಲ್ಲ ಸ್ವಲ್ಪ ಟೆಕ್ನಿಕಲ್ ಆಗಿರ್ತಕ್ಕಂಥ ಕೆಲಸ ಇರ್ತದೆ. ಅದನ್ನು ಕೂಡ ಇಲಾಖೆಯವರು ಮುಗಿಸಿ ನಿಮ್ಮ ಪರೀಕ್ಷಾ ಫಲಿತಾಂಶಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಘೋಷಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೊನೆ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಭಾಳ ಜನರಿಗೆ ಕನ್ಫ್ಯೂಸು ಇದೆ ಮತ್ತು ಡೌಟು ಇದೆ, ಸರ್ ನಮ್ಮ ರಿಸಲ್ಟ್ ಯಾವಾಗ ಬರ್ತದ್ರಿ ಅಂತಕ್ಕಂಥದ್ದು. ಬಟ್ ಹೇಳ್ಬೋದು, ನಿಮ್ಮ ರಿಸಲ್ಟ್ ಬರ್ತಕ್ಕಂಥ ದಿನಾಂಕಗಳನ್ನು ನಾವು ಊಹೆ ಮಾಡ್ಬೋದಾದರೆ ನಾಳೆ ಅಥವಾ ನಾಡದ್ದು. ಏಪ್ರಿಲ್ 6 ಅಥವಾ ಏಪ್ರಿಲ್ 7ಕ್ಕೆ ನಿಮ್ಮ ಪರೀಕ್ಷಾ ಫಲಿತಾಂಶ ಬರ್ತಕ್ಕಂಥದ್ದು ನಿಚ್ಚಳವಾಗಿದೆ. ಸೊ ಅನ್ಸತ್ತೆ ನಾಳೆ ಬರ್ಬೋದು ಅಂತಕ್ಕಂಥದ್ದು. ಸೊ ನಾಳೆ ಸೋಮವಾರ ಬರದೇ ಇದ್ದರೆ ಸೊ ನಿಮ್ಮ ರಿಸಲ್ಟ್ ಬರ್ತಕ್ಕಂಥದ್ದು ಮಾತ್ರ ಏಪ್ರಿಲ್ 7ಕ್ಕೆ ಫಿಕ್ಸಾಗಿ ರಿಸಲ್ಟ್ ಬಂದೇ ಬರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿನ ಮುಂಚೆ ಅವರು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಲಾಖೆಯ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರು ಏನು ಪ್ರೆಸ್ ಮೀಟ್ ಮಾಡ್ತಾರೆ, ಒಂದು ಪ್ರೆಸ್ ನೋಟನ್ನು ಕೂಡ ಹಾಕ್ತಾರೆ. ಸೊ ಹಾಕಿದ ತಕ್ಷಣ ಬಿಫೋರ್ 1 ಡೇ ಹಾಕ್ತಾರೆ. ಅಂದರೆ ನಾಳೆ ಬರುತ್ತೆ ಅಂದರೆ ಇವತ್ತು ಸಂಜೆವರೆಗೂ ಕೂಡ ಬರ್ಬೋದು, ಅಥವಾ ಮಂಗಳವಾರ ಬರುತ್ತೆ ಅಂದರೆ ನಾಳೆವರೆಗೂ ಕೂಡ ಪ್ರೆಸ್ ನೋಟನ್ನು ಏನು ಮಾಡ್ತಾರೆ ಅಂತಂದರೆ ಪತ್ರಿಕಾಗೋಷ್ಠಿ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಸೊ ಅದಕ್ಕಾಗಿ ನಾವು ಇವತ್ತು ಸಂಜೆವರೆಗೂ ಕೂಡ ಪತ್ರಿಕಾಗೋಷ್ಠಿಯ ಒಂದು ಪ್ರೆಸ್ ಮೀಟ್ ಬಂದರೆ ನಾಳೆ ರಿಸಲ್ಟ್ ಬರ್ತದೆ. ಇನ್ ಕೇಸ್ ನಾಳೆ ಇರಲಿಲ್ಲ ಅಂದರೆ ನಾಡದ್ದು. ಯಾಕಂದರೆ ಆಲ್ರೆಡಿ ಅವ್ರು ಮುಂಚೆನೇ ಹೇಳಿದ್ದಾರೆ ಏಪ್ರಿಲ್ 7ಕ್ಕೆ ಬರ್ತದೆ ಅಂತಕ್ಕಂಥದ್ದು. ಸೊ ಹೀಗಾಗಿ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ನಿಮ್ಮ ರಿಸಲ್ಟ್ ಖಂಡಿತವಾಗಿರ್ತಕ್ಕಂಥದ್ದು ಏನಾಗ್ತದೆ ಅಂದರೆ ಬರ್ತದೆ. ಇನ್ನು ನೀವು ರಿಸಲ್ಟ್ಗಳನ್ನು ನೋಡಬೇಕಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡ್ತಾಯಿರಿ ಅಲ್ಲಿ. ಸೊ ಖಂಡಿತವಾಗಿರ್ತಕ್ಕಂಥ ನಿಮ್ಮ ರಿಸಲ್ಟ್ ಏನಾಗಿರ್ತದೆ ಅಲ್ಲಿ ತೋರಿಸ್ತದೆ. ಸೊ ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಏನೋ ಹಾಕಬೇಕು. ಲಾಸ್ಟ್ ಟೈಮ್ ಡೇಟ್ ಆಫ್ ಬರ್ತ್ ಡಮ್ಮಿ ಹಾಕಿದ್ರು ಕೂಡ ತೊಗೊಳ್ತಿತ್ತು, ಬಟ್ ಅದನ್ನು ಸಾಫ್ಟ್ವೇರ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅನ್ನೋದು ಅವ್ರ ಮೇಲೆ ಇರ್ತದೆ. ಸೊ ಅದೇ ಕಾರಣಕ್ಕಾಗಿ ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತನ್ನು ಇಟ್ಕೊಡ್ರಿ. ಸೊ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಕೊಡ್ತೀನಿ, ಅದನ್ನು ಕೂಡ ತಾವುಗಳು ಸೇವ್ ಮಾಡಿ ಇಟ್ಕೊಂಡು ನಿಮ್ಮ ರಿಸಲ್ಟ್ ಅಪ್ಡೇಟ್ ಬಂದ ಕೂಡಲೇ ಸೊ ಖಂಡಿತ ನಿಮ್ಮ ರಿಸಲ್ಟನ್ನು ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಿಮ್ಮ ರಿಸಲ್ಟ್ಗೆ ಬೆಸ್ಟ್ ಆಫ್ ಲಕ್. ನಾಳೆ ಅಥವಾ ನಾಡ್ದು ದ್ವಿತೀಯ PUC ರಿಸಲ್ಟ್ ಬರೋದು ಅಂತೂ ನಿಚ್ಚಳವಾಗಿ ಬಂದೇ ಬರ್ತದೆ.